ಭತ್ತ ಬಿತ್ತತೇವ್ರಿ ಏನ್ ಸ್ವಲ್ಪ ಮಳಿ ಆಗೇತ್ರಿ. ಏನ ನಾ ದೇವ್ರ ಮ್ಯಾಲ ಒಲವು ಇಟ್ಟ ಕೆಲ್ಸ ಬಿತ್ತೋದ್ರಿ. ಅದ್ ಸ್ವಲ್ಪ ಹಸಿನು ಕಡಿಮೆ ಐತಿ. ಇನ್ ಮಳೆಗಾಲ ಆಗತ್ತಿತ್ತ ಅಂತ ಹೇಳಿ ಕೆಲ್ಸ ಅದೇನ್ ದೇವ್ರ ಮ್ಯಾಲ ಹೊರಿ ಇಟ್ಟ ಕೆಲ್ಸ ಭತ್ತ ಬಿತ್ತಾಕ ಶುರು ಮಾಡಿದೇವ್ರಿ. ಎಷ್ಟ್ ಎಕರೆ ಒಳಗ್ ಭತ್ತ ಬಿತ್ತತೀರಿ? ಏನ್ರಿ ಒಂದ 20 ಗುಂಟೆ ಐತ್ರಿ. ಅಷ್ಟ್ರೊಳಗ್ ಭತ್ತ ಬಿತ್ತತೇವ್ರಿ. ಪ್ರತಿ ವರ್ಷ ಭತ್ತನ ಬಿತ್ತೀರಿ? ಪ್ರತಿ ವರ್ಷ ಭತ್ತ ಬಿತ್ತೇವಲ್ರಿ. ಒಂದ್ ವರ್ಷ ಸೋಯಾಬೀನ್ ಬಿತ್ತೇವ್ರಿ, ಒಂದ್ ವರ್ಷ ಭತ್ತ ಬಿತ್ತೇವ್ರಿ. ಹೋದ್ ವರ್ಷ ಆದ್ ವರ್ಷ ಸೋಯಾಬೀನ್ ಇತ್ರಿ. ಏನ ಎಷ್ಟ್ ಖರ್ಚು ಮಾಡಿದ್ರಿ? ಈಗ ನಾವ್ 10-15 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ ಅದಕ್ಕೆ. ಎಷ್ಟ್ ಬೀಜ ಹಾಕಿದ್ರಿ? ಬೀಜ ಈಗ ನಾವು 10 ಕಿಲೋ ಬೀಜಗೆ ಈಗ 1500 2000 ರೂಪಾಯಿ ತಗೊಳ್ತಾರ್ರಿ. ಮುಂದ ಕುರಿ ಗೊಬ್ಬರದ 3000 4000 ರೂಪಾಯಿ ಸಗಣಿ ಗೊಬ್ಬರ ಆಗೈತ್ರಿ. ಅಲ್ಲಿಂದ ಕುರಿಗಳು ಕೆಡಬೇಕು. ಇನ್ ಮಜೂರಿ ನೋಡ್ರ 400 ರೂಪಾಯಿ. 6 ಮಂದಿಗೆ ಹೆಣ್ಮಕ್ಳಿಗೆ 6 ಮಂದಿಗೆ 300 400 ರೂಪಾಯಿ ಕೊಡ್ಬೇಕು. ಅಂತೀರಿ? ರೇಟ್ ಕಡಿಮೆ ಆಗ್ಬೇಕ್ರಲ್ಲ. ರೈತ ಹೆಂಗ್ ಬದುಕ್ಬೇಕು ಹೇಳ್ರಿ. 4 ಚೀಲ ಹಾಕೋ ಇಲ್ಲಿ ಒಂದೊಂದ್ ಚೀಲ 2 ಎಕರೆಕ್ ಹಾಕಾತೇವ್ರಿ. ಏನ್ ಮಾಡೋದ್ರಿ? ಇದು ಏನಾಗಿದೆ ಅಂದ್ರೆ ಸರ್, ನೇರವಾಗಿ ರೈತರಿಗೆ ಒಂದು ಸಮಸ್ಯೆ ಆಗಿದೆ. ಯಾಕಪ್ಪ ಅಂತಂದ್ರ ಇವತ್ತು ತಾವು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇರ್ಬೋದು, ಎತ್ತುಗಳ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು. ಯಾಕಪ್ಪ ಅಂದ್ರ ನಾವು ಸಂಪೂರ್ಣವಾಗಿ ಕೃಷಿಯನ್ನ ಇವತ್ತು ಟ್ರ್ಯಾಕ್ಟರ್ ಮುಖಾಂತರ ಅವಲಂಬಿಸಿದ್ದೇವೆ. ನಾವು ಹಿಂದಿನ ಕಾಲದಲ್ಲಿ ಎತ್ತುಗಳಿದ್ದು ಎಲ್ಲಾರ ಮನೆಯಾಗ. ಈಗ ನೀವು ಊರೆಲ್ಲ ಅಡ್ಡಾಡಿದ್ರು ಕೂಡ ಒಂದು 50 ಜೋಡಿ ಎತ್ತು ಸಿಗಲ್ಲ. ಇವತ್ತು ನಾವು ಎಲ್ಲರೂ ಮಾಡರ್ನ್ ಅಗ್ರಿಕಲ್ಚರ್ ಅಂತ ಹೇಳ್ಕೊಂಡು ಇವತ್ತು ನಾವು ಎತ್ತುಗಳನ್ನ ಬಿಟ್ಟ ಎಲ್ಲರೂ ಟ್ರ್ಯಾಕ್ಟರ್ ಅನ್ನ ಅವಲಂಬಿಸಿದ್ದೇವೆ. ಇವತ್ತೇನು ಡೀಸೆಲ್ ರೇಟ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ಅಚಾನಕ್ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೆಚ್ಚು ಮಾಡಿದ್ರಿಂದ ಈಗ ನಾವು 2000 ರೂಪಾಯಿ ಎಕರೆಗೆ ನೇಗಿಲ ಹೊಡಿಸ್ತಾ ಇದ್ದೀವಿ. ಇವತ್ತು 3000 3500 ರೂಪಾಯಿ ಒಂದ್ ಎಕರೆಗೆ ತೋತಾ ಇದ್ದಾರೆ. ಇವತ್ತು ಸಣ್ಣ ಸಣ್ಣ ರೈತರಿಗೆ ಎಷ್ಟು ಅದು ಹೊರೆ ಆಗ್ತಾ ಇದೆಪ್ಪ ಅಂತಂದ್ರ, ಇವತ್ತು ನಾವು ಅನೇಕ ತೊಂದರೆಗಳಿಂದ ಮೊದಲೇ ಬದುಕ್ತಾ ಇದ್ದೇವೆ. ತಾವು ಗೊಬ್ಬರಗಳ ರೇಟ್ ನೋಡಿರ್ಬೋದು. ಅಂಥದ್ರಲ್ಲಿ ಇದು ಅಂದ್ರೆ ರೈತ ಕೃಷಿ ಮಾಡೋದನ್ನ ಬಿಟ್ಟು ವಲಸೆ ಹೋಗುವಂತ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ. ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದ್ ನಾಟಕ ಮಾಡ್ತಾ ಇದಾರ್ರಿ. ಯಾಕಂದ್ರ ಆ ಯುದ್ಧ ನಡೆದಿದೆ, ಯುದ್ಧದ ನೆಪ ಹೇಳಿ ಈ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿ ಈ ನಮ್ಮ ರೈತರಿಗೆ ಉಳುಮೆ ಮಾಡ್ಲಿಕ್ಕೆ ಸಾಕಷ್ಟು ಎಲ್ಲ ದುಬಾರಿ ಖರ್ಚು ಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈ ಕೃಷಿ ಚಟುವಟಿಕೆಗಳಿಗೆ ಬಹಳ ಅಂದ್ರೆ ಬಹಳ ತುಟ್ಟಿ ದುಬಾರಿ ಆಗೈತೆ ಎಲ್ಲ. ಅದಕ್ಕೆ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದ್ರೆ ಇನ್ನು ಮುಂದಿನ ದಿನಮಾನದಾಗ ಹಳ್ಳಿ ಜೀವನ ಹಾಗೂ ರೈತ ಜೀವನ ಸುಧಾರಿಸ್ತತಿ. ನಾವೊಂದ 1.5 ಎಕರೆ ರೀ. ಹಸಿ ಐತ್ರಿ? ಹಸಿ ಈಗ ನಾಟೋ ಪೂರ್ತಾಗ ಐತ್ರಿ. ಇನ್ ಮಳೆ ಆದ್ಮ್ಯಾಗ ರೀ. ಇದೆಲ್ಲ ಹೊಲಕ್ಕೆ ಏನೇನ್ ಸಿದ್ಧತೆ ಮಾಡ್ಕೊಂಡ್ರಿ? ಈಗ ಬಿನಿಸ್ ಹಾಕಿದೇವ್ರಿ. ಮುಂದ ಗೆಣಸ್ ಒಂದ್ 2 ಕಟ್ಟಿ ಹಚ್ಚಿದೇವ್ರಿ. ಹಿಂಗೆಲ್ಲಾ ಮಾಡಿದೇವ್ರಿ. ಭತ್ತ ಬಿತ್ತಕ್ಕೆ ಎಷ್ಟ್ ಖರ್ಚು ಬರ್ತೈತಿ? ಭತ್ತ ಈಗ ಬಂದೈತಿರಲ್ಲ ಒಂದ್ 3000 ರೀ. ಬೀಜಕ್ಕೆ ಬೀಜ ಎಷ್ಟು? ಬೀಜ 2000 ರೂಪಾಯಿ ತಂದೇವ್ರಿ. ಎಷ್ಟು ಅದ ಒಂದ್ 80 ಕೆಜಿ ರೀ. ಗೊಬ್ಬರ ಎಷ್ಟು? ಗೊಬ್ಬರ 2 ಚೀಲ ರೀ. ಒಟ್ಟಾರೆ ಎಷ್ಟು ಖರ್ಚು? ಈ ಖರ್ಚ ಎಲ್ಲಾ ಹಿಡಿದು ಒಂದ್ 6000 ರೂಪಾಯಿ ಬಂತಾರಲ್ಲ. ಹಸಿ ಐತ್ರಿ? ಹಸಿ ಐತ್ರಿ. ನಾಟೋ ಪೂರ್ತಾಗ ಐತಿ. ಒಟ್ಟು ಬಿತ್ತಕ್ಕೆ ಯೋಗ್ಯ ಐತಿ ಈಗ? ನಿಮ್ ಊರಾಗ ಎಲ್ಲಾರು ಬಿತ್ತತಾರ್ರಿ? ಎಲ್ಲಾರಿ. ಬಹುತೇಕ ಏನ್ ಬಿತ್ತಾರ ನಿಮ್ ಊರಲ್ಲಿ? ಎಲ್ಲಾ ನಮೂನಿ ಇರ್ಲ. ಇನ್ ಯಾರಂತ ತಗೊಂಡ್ ನಾವು ಯಾವ್ಯಾವ ಬೆಳೆ ಬೆಳಿತೀರಿ? ಎಲ್ಲಾರು ಬಿನೀಸ್, ಗೆಣಸ್, ಭತ್ತ, ಇದ್ರಿ, ಕೊತ್ತಂಬರಿ, ಕಡ್ಲಿ.